ಹೇ ದೇವ, ದಯಾಗಣನೆ, ಈ ಬಡವರನ್ನು ಪರೀಕ್ಷಿಸುತ್ತಿರುವೆ ಯಾಕಂದ್ರೆ ಪ್ರಾಣ ಹೋದರೂ ಮಾನ ಮಾರುವ ಹೀನ ಗುಣವರಲ್ಲ ಈ ಬಡವರು. ನಿನ್ನ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲುವರು ಈ ಬಡವರ ಹೊರತು ನೀನಲ್ಲ. ಒಬ್ಬನೇ ನಿಂತು ದೇವ್ರ ಜೊತೆಗೆ ಮಾತಾಡ್ತಿದ್ದೀಯಲ್ಲ? ಹೌದಮ್ಮ, ದೇವರನ್ನ ಬಿಟ್ಟರೆ ಮತ್ತೆ ಆಡುತ್ತಾರೆ ಈ ಬಡವರಿಗೆ. ಹಿರಿತನದ ಶಕ್ತಿನಲ್ಲಿ ಬಡವರನ್ನು ಹೀಯಾಳಿಸುತ್ತದೆ ವಿನಃ ಮಾತನಾಡಿಸುವುದಿಲ್ಲ. ಹೌದಣ್ಣ, ನೀನು ಹೇಳಿದ್ದು ಸರಿಯಾಗಿದೆ. ಅಲ್ಲ, ಈ ನಿನ್ನ ತಂಗಿ ಸೌಂದರ್ಯವತಿ ಅಂತ ಸಮಾಜದ ಪುರುಷರೆಲ್ಲ ಕಾಮದ ಕಣ್ಣುಗಳಿಂದ ನೋಡ್ತಾರಲ್ಲ. ನನ್ನ ತಪ್ಪನ್ನು ಮನ್ನಿಸಬೇಡಮ್ಮ. ಬೆಳೆದ ನಿಂತ ತಂಗಿಗೆ ಮದುವೆ ಮಾಡುದ ಪಾಪಿನಮ್ಮ. ಅಲ್ಲ, ನಿನಗೊಂದು ವಿಷಯ ಹೇಳೋದನ್ನ ಮರ್ತು ಬಿಟ್ಟೆ. ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ನನಗೆ ಮದುವೆ ಆಗ್ತೀರಂತ ಹೇಳ್ತಾರಲ್ಲ. ಏನು, ಪ್ರತಾಪ್ ನಿನ್ನನ್ನು ಮದುವೆ ಆಗುತ್ತಾರ? ಕೂಚಿ ಕನಸು ಕಾಣುತ್ತಿರುವೆ. ಇಲ್ಲಣ್ಣ, ಇಲ್ಲ, ಇದು ಕನಸಲ್ಲ, ನಿಜವಾಗ್ಲಣ್ಣ. ನಿನ್ನೆ ದೇವಸ್ಥಾನದಲ್ಲಿ ನನಗೆ ಸಿಕ್ಕಾಗ ನನ್ನನ್ನು ಮದುವೆ ಆಗ್ತೀನಿ ಅಂತ ಅವ್ರು ನನಗೆ ಮಾತು ಕೊಟ್ಟಿದ್ದಾರಣ್ಣ. ಇದು ಸತ್ಯ ಅಣ್ಣ, ಸತ್ಯ. ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು ಎನ್ನುವ ಮಾತು ಈಗಲ್ಲ ತಂಗಿ. ಇದು ಕಲಿಗಾಲ. ಹಣವಂತರಿಗೆ ಮಾತು ಅಂದರು ಅಷ್ಟೇ, ಮೌನವೆಂದರು ಅಷ್ಟೇ. ನೋಡೋಣ, ಎಲ್ಲರೂ ಕೂಡ ಹಾಗೆ ಇರೋದಿಲ್ಲ. ಕೆಲವರು ಸ್ವಾಭಿಮಾನದ ಶ್ರೀಮಂತರು ಇನ್ನೂ ಇದ್ದಾರೆ ಈಗಿನ ಕಾಲದಲ್ಲಿ. ಕೋಟಿಗೆ ಒಬ್ಬರ ತಂಗಿ, ನೀನು ತಿಳಿದುಕೊಂಡಿರುವ ಶ್ರೀಮಂತ. ಆ ಶ್ರೀಮಂತರ ವಿಷಯ ಎತ್ತಬೇಡಮ್ಮ. ಸರಿ ಬಿಡೋಣ. ಬಡವರನ್ನು ಕೀಳು ಕಾಣುವರು ಶ್ರೀಮಂತರು, ಬಡ ಹೆಣ್ಣನ್ನು ಕಾಮದಿ ಮೋಹಿಸುವರು ಶ್ರೀಮಂತರು. ಹೋಗ್ಲಿ ಬಿಡೋಣ, ಈ ವಿಷಯನೇ ಮಾತಾಡೋದು ಬೇಡ. ಅಣ್ಣ, ರೋಷನ್ ಅಣ್ಣ ಎಲ್ಲಿಯಾದ್ರೂ ಬಿಟ್ಟು ಇಟ್ಟಿದ್ದಾನ? ಇಲ್ಲಮ್ಮ, ಎಲ್ಲಿ ನೋಡಿದರೂ ಅವನು ಸುಳಿವೇ ಸಿಗುತ್ತಿಲ್ಲ. ರೋಷಾಗ್ನಿ ತುಂಬಾ ಆಟವಾದಿ ತಂಗಿ. ನಮ್ಮಣ್ಣ ಎಲ್ಲೇ ಇರಲಿ, ಹೇಗೆ ಇರಲಿ, ಒಟ್ಟಿನಲ್ಲಿ ನನ್ನ ರೋಷನ್ ಅಣ್ಣ ಚೆನ್ನಾಗಿರ್ಲಿ ಅಷ್ಟೇ ಸಾಕು. ನನ್ನದು ಅದೇ ಪವಿತ್ರ. ನನ್ನ ತಮ್ಮ ಸುಖವಾಗಿರ್ಬೇಕನ್ನೋದು. ಹಾ ತಂಗಿ, ಮನೆಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ನೀರು ತುಂಬಿಕೊಂಡು ಬರುವುದು. ಬೇಡಣ್ಣ, ಈಗ ತಾನೇ ನೀನು ಕೆಲಸ ಮಾಡ್ಕೊಂಡು ಬಂದಿದ್ಯಾ, ನೀವ್ ಮನೆಯಲ್ಲಿ ಇರೋದು. ನಾನೇ ಹೋಗಿ ನೀರು ತಗೊಂಡ್ಕೊಂಡು ಬರ್ತೇನೆ. ಬೇಡಮ್ಮ, ನಾನೇ ಹೋಗುವೆ, ನೀ ಇಲ್ಲೇ ಇರು. ತುಂಬಾ ಆಟವಾದಿ ನಮ್ಮಣ್ಣ. ಸರಿ ಅಣ್ಣ, ಹಾಗೆ ಆಗ್ಲಿ. ನೀನು ಬರೋ ತನಕ ಸ್ವಲ್ಪ ಗಂಜಿನಾದ್ರೂ ಕಾಯಿಸ್ತೇನೆ. ಸ್ವಪ್ನ ಲೋಕ ಸುರಸುಂದರಿ ಪವಿತ್ರ. ಈ ಕಲ್ಲಿಟ್ಟ ಕಾಯಿಂಗಿಗೆ ಸರಿಯಾದ ಮುಹೂರ್ತ. ಮತ್ತೆ ಬಂದ್ರೆ ಕಾಮ ಅಂದ ನಮ್ಮ ಮನೆಗೆ. ಪವಿತ್ರ, ನೀನು ಪಾತಾಳದಲ್ಲಿ ಅಡಗಿದರು. ನಿನ್ನ ಯೌವನ ಸಿರಿಗೆ ಇಟ್ಟು ಗುರಿ ಇಟ್ಟು ಹೊಡಿವೆ ಕಾಮಬಾಣ. ನಿನ್ನ ಕಾಮ ಬಾಣದ ಎದುರಿಗೆ ಆಗುತ್ತದೆ ರಾಮಬಾಣ. ರಾಮಬಾಣ ಹುಚ್ಚು ಎಣ್ಣೆ. ಈ ಕಾಮ ಕಿಶೋರಿಗೆ
ನಿನ್ನ ರಾಮಬಾಣ. ಏ ಕಾಮದ ಶ್ವಾನ, ನನ್ನ ಆಸೆ ಮೆಟ್ಟು ಇಲ್ಲಿಂದ ಹೊರಟಾಗ ಮೊದಲೇರಿದ ಕೋಣ. ಮರೆತು ಹೋಗಲು ನನ್ನಿಂದ ಆಗ್ತಾ ಇಲ್ಲ ಪವಿತ್ರ. ಈ ನಿನ್ನ ಸೌಂದರ್ಯ ಸಬಗುಣ ನನ್ನ ಕೈ ಬೀಸಿ ಕರೆಯುತ್ತಿದೆ ಎಂದು. ದೂರ ನಿಂತು ಮಾತಾಡೋ ದುರಾತ್ಮ, ಇಲ್ಲದಿದ್ರೆ ಮೆಟ್ಟಿಲ ಹೊಡೆಯಬೇಕಾಗುತ್ತೆ ಚೋಕೆ. ಪವಿತ್ರ, ನೀನು ಕೋಪಿಸಿಕೊಂಡರೂ ನಿನ್ನ ಚೆಲುವು ಹೂವಿನಂತೆ ನಗು ನಗುತ್ತಿದೆ. ನಗುತ್ತಿರುವ ಅಂದವನ್ನು ಕಚ್ಚಿ ತಿನ್ನಲೆನಿಸುತ್ತಿದೆ ಎನ್ನ ಮನ. ಆ ಪವಿತ್ರ, ಎನ್ನ ಕಾಮದ ಇಂಗಿಸುವ. ಪವಿತ್ರ, ನೀನು ಹೊಡೆದರೂ ನನಗೆ ಕೋಪ ಬರ್ತಾ ಇಲ್ಲ. ಯಾಕಂದರೆ ನಾನಿನ್ನ ಮೇಲಿಟ್ಟಿರುವ ಪ್ರೇಮ, ಆ ಪ್ರೇಮದ ಯೋಗ ಕಾಣುತ್ತೆ ಆಗುವುದಕ್ಕಿಂತ ಮುಂಚೆ ಮುದ್ದಕ್ಕುವ ನನ್ನ ಪ್ರೇಮದಿಂದ. ನೀಚ, ಈ ಗರಿತೆಯ ಶಾಪ ನಿನ್ನ ತಟ್ಟದೆ ಬಿಡೋದಿಲ್ಲ ಚಾಂಡಾಲ. ಶಾಪ ಬೆತ್ತಲೆತ್ತಿಗೆದ ಈ ಕಾಮ ಕಿಶೋರನಿಗೆ ಬಾ ಪವಿತ್ರ, ಎನ್ನ ಕಾಮದ ಹಿಂಗಿಸುವ. ನಿನ್ನ ಕಾಮದ ಹೆಚ್ಚಾದ್ರೆ ಸೂಳೆ ಹತ್ರ ಹೋಗೋ ಸೂಳೆ. ಬಾಯಿ ಮತ್ತು ಹೊಲಸು ಎಣ್ಣೆ, ಇದುವರೆಗೆ ನಿನ್ನನ್ನು ಸೋನೆ ಬಿಟ್ಟಿದ್ದು ನೀನಾಗ ಬಂದು ನನ್ನ ತೋಳ ತೆಕ್ಕೆಯಲ್ಲಿ ಎಳೆಯುತ್ತಾವೆಂದು ಹಸಿದು ಹೊಟ್ಟೆಯನ್ನು ತಾಳಬಹುದು, ಕಾಮದ ತಾಳಲಾರೆ. ಆ ಪವಿತ್ರ, ಎಲ್ಲ ಕಾಮದ ಹಿಂಗಿಸುವ. ಚಕ್ರ, ಯಾರಿಲ್ಲದ ಸಮಯ ನೋಡಿ ಕಣ್ಣು ಹಾಕಲು ಬಂದಿರುವೇನೋ ಚಾಂಡ. ಪ್ರಶಾಂತ್, ಕಮಾನ್ ಪ್ರಶಾಂತ್, ಕಮಾನ್. ಇಬ್ಬರು ಸರಿಸಮನಾಗಿ ಹಂಚಿಕೊಳ್ಳೋಣ. ಏ ರಸ ತುಂಬಿದ ನನ್ನನ್ನು ಬಾಯಿ ಮುಚ್ಚು ಪದ್ಮ. ನಾನು ಅತ್ತಿಗೆ ಬಗ್ಗೆ ಇನ್ನೊಂದು ಶಬ್ದ ಉಚ್ಚರಿಸಿದರೆ ನಿನ್ನ ಶಿರಚ್ಛೇದನ ಮಾಡಬೇಕಾದಿತ್ತು. ಬಿ ಕೇರ್ಫುಲ್. ಶಿರಚ್ಛೇದನ? ನಾಲ್ವರು ಶಿರವನ್ನು ಕಡಿದು ರಕ್ತದೋಕಳಿ ಆಡಿದ ಈ ಚಕ್ರನಿಗೆ ಶಿರಚ್ಛೇದನ. ಪ್ರಶಾಂತ್, ಆವೇಶ ಒಳ್ಳೆಯದಲ್ಲ. ಈ ನಿನ್ನತ್ತಿಗೆ ಯೌವನ ಎಂಬ ಸಾಗರದಲ್ಲಿ ಬಯಕೆ ಎಂಬ ಆಶೆ ಹೊತ್ತ ಚೆಲುವೆ. ಅವಳ ಆಸೆ ವ್ಯರ್ಥಗೊಳಿಸಬೇಡ, ಸುಮ್ಮನೆ ಹೊರಟು ಹೋಗು. ಅವಳ ಆಸೆ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಳ್ಳಲು ನೀನೇನು ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇನು? ಹಾಗಾದರೆ ತಾಯಿಯಂತೆ ತಿಳಿದು ಕಾಲಿಗೆ ಬಿದ್ದು ನಾಯಿಯಂತೆ ಹೊರಟು ಹೋಗುವ ಮಗಳೇ. ಅರ್ಥವಿಲ್ಲದ ವ್ಯರ್ಥ ಮಾತಾಡಿ ನನ್ನ ಪತ್ತ ನೆತ್ತಿಗೆ ಏರಿಸಬೇಡ. ಇದು ನನ್ನ ಬಹುದಿನದ ಬಯಕೆ. ಈ ಬಯಕೆಗೆ ಅಡ್ಡಗೋಡಿ ಆಗಬೇಡ. ನನಗೆ ಸಲಹೆ ಮಾಡುವುದು ಹೊರಟು ಹೋಗೋ ಇಲ್ಲಿಂದ. ಅದು ಸೂರ್ಯನ ಲಕ್ಷಣವಲ್ಲಲೇ ಚಕ್ರ. ಇದು ವೀರ ಸಂಗೊಳ್ಳಿರಾಯನ ಹುಟ್ಟಿದ ಕನ್ನಡ ನಾಡು. ಇಂಥ ಕನ್ನಡ ನಾಡಲ್ಲಿ ಹುಟ್ಟಿದ ನಾನು ನಿನ್ನಂತ ಚಂಡನಿಗೆ ಸಲಹೆ ಮಾಡಿದು ಹೋಗಲು ನಾನೇನು ಹೇಳಿಯಲ್ಲ. ನೀನು ಗರತಿಯ ಉದರದಲ್ಲಿ ಹುಟ್ಟಿದ್ದರೆ, ಒಟ್ಟಿದ ತೀರನೇ ಆಗಿದ್ದರೆ, ಬಹಿರಂಗಕ್ಕೆ ಬಂದು ಎದೆಯ ಎದೆಗೊಂಡು ನಿಲ್ಲು. ಎಲ್ಲ ಸೋಳೆಯ ಮಗನಾಗಿದ್ದರೆ ನನಗೆ ಸಲಹೆ ಮಾಡಿದು ಹೋಗೋ ಮಗಳೇ. ಏ ಕರ್ತಿ ಗರ್ಭದಲ್ಲಿ ಜನಿಸಿದ ಗಂಡು ಗಲಿಯೇ, ಈ ಚಿತ್ರತೀತನ ಕಪಟ ನಾಟಕ ಕೊನೆ ಅಂಕನ ಬರೋದ್ರೊಳಗಾಗಿ ಈ ನಿನ್ನ ಅತ್ತಿಗೆ ಪತಿರತೆ ಗರ್ಭದಲ್ಲಿ ಪಾಪ ಎಂಬ ಪೆಂಡ ತುಂಬಿ ಎಂಬ ಪಟ್ಟ ಕಟ್ಟದಿದ್ದರೆ ನಾನೇಕೆ ಕಟ್ಟಿಕೊಳ್ಳಲಿ ದುಷ್ಟನೆಂಬ ಪಟ್ಟ. ಗುಡ್ ಬಾಯ್. ನಿನ್ನಂತ ಕೀಟನಾಶಕ ನಾಶ ಮಾಡಲು ಯಾವ ಔಷಧಿ ಹೊಡೆಯಬೇಕೆಂಬುದು ನನಗೆ ಚೆನ್ನಾಗಿ ಗುರುತು.
ಇದು ನೀವು ಬಂದೇ ಇದ್ದರೆ ಆ ಪಾಪಿ ಏನ್ ಮಾಡ್ತಿದ್ದನೋ ಏನೋ ಸರಿಯಾದ ಸಮಯಕ್ಕೆ ಬಂದು ನನ್ನ ಶೀಲ ಮಾನವರು ಕಾಪಾಡಿದ್ರು. ನಿಮ್ಮಿಂದ ತುಂಬಾ ಅದಿರ್ಲಿ, ಸತೀಶ್ ಇಲ್ಲವೇ ಮನೆಯಲ್ಲಿ? ಇಲ್ಲ, ಅಣ್ಣ ನೀರು ತರ್ತೀನಿ ಅಂತ ಇದೀಗ ತಾನೇ ಬಾವಿಗೆ ಹೋಗಿದ್ದಾನೆ. ನೆನ್ಸೋಷ್ಟ್ರಲ್ಲಿ ಅಣ್ಣ ಬಂದೆ. ಏನು ಡಾಕ್ಟರ್ ದೂರ ಬಂದಿದ್ದೀರಲ್ಲ? ದೂರ ಇದ್ದೇವಲ್ಲ, ಅದಕ್ಕೆ ಹತ್ತಿರ ಆಗೋಣ ಅಂತ ಬಂದೆ. ನಿಮ್ಮ ಮಾತಿನ ಅರ್ಥ ನನಗ ಅರ್ಥ ಇಲ್ಲ. ಯಾಕೆ ಸತೀಶ್, ನಮ್ಮ ಹಳೆಯ ನೆನಪನ್ನು ಮರ್ತಿರುವೆಯಾ? ನಿಮ್ಮ ತಮ್ಮ ನಾನು ಚಿಕ್ಕ ವಯಸ್ಸಿನಿಂದಲೇ ಸ್ನೇಹಿತರು. ಜ್ಞಾಪಕವಿದೆ ಪ್ರಸಾದ್, ಆದರೆ ಆ ಕಾಲದ ಬದಲಾಗಿದೆಯಲ್ಲ. ಕಾಲ ಬದಲಾದರೂ ನಾವು ಬದಲಾಗಿಲ್ಲ ಸತೀಶ್. ಬಡವರು ತಿನ್ನುವುದು ಅದೇ ಅನ್ನ, ಶ್ರೀಮಂತರು ತಿನ್ನುವುದು ಅದೇ ಅನ್ನ. ನಿಮ್ಮ ವಿಷಯ ಚೆನ್ನಾಗಿ ಗೊತ್ತು ಪ್ರಸಾದ್, ಆದರೆ ಏನು ಮಾಡುವುದು? ನೀವು ಇಬ್ಬರು ಅಣ್ಣ ತಮ್ಮಂದಿರು ತುಂಬಾ ಒಳ್ಳೆಯವರು. ಅಣ್ಣ ಪೊಲೀಸ್, ತಮ್ಮ ಡಾಕ್ಟರ್. ಆಹಾ, ಎಷ್ಟೊಂದು ಸುಂದರವಾಗಿ ಬರೆದಿರುವನು ಆ ದೇವರು ನಿಮ್ಮ ಹಣೆ. ಆದರೆ ನಮ್ಮ ಹಣೆ ಬರ ಒಬ್ಬ ಅರೆ ಹೊಟ್ಟೆಯಲ್ಲಿ, ಇನ್ನೊಬ್ಬ ಬೀದಿಯಲ್ಲಿ. ಸತೀಶ್, ಹೀಗೇಕೆ ಮನಸ್ಸು ನೋಯಿಸಿಕೊಂಡು ಮಾತನಾಡುತ್ತೇನೆ? ವೈಶಾಖನೆ ಭೇಟಿಯಾಗಿದ್ದ, ನಿಮ್ಮನ್ನೆಲ್ಲ ಕೇಳಿದ. ಅವನು ತುಂಬಾ ಚೆನ್ನಾಗಿದ್ದಾನಂತೆ. ಯಾವುದೋ ಅಂಗಡಿಗೆ ಕೆಲಸಕ್ಕೆ ಹೋಗುತ್ತಿದ್ದಾನಂತೆ. ತಿಂಗಳಿಗೆ 20,000 ಕೊಡ್ತಾರಂತೆ. ಈ ಹಣ ನಿಮಗೆ ಕೊಡುವಂತ ಹೇಳಿದ. ಹೌದಾ? ದೇವರು ಅವನನ್ನು ಚೆನ್ನಾಗಿ ತೆಗೆದುಕೋ. ಹಾ ಸತೀಶ್, ನೀನು ಹೋಗ್ಬೋದಾದ್ರೆ ಸತೀಶ್, ನೀನು ಒಪ್ಪೋದಾದರೆ ಈಗಲೇ ಈ ಹಣ್ಣನ್ನು ಹುಡುಗಿ ಬಿಡುತ್ತೀನಿ. ಈ ಬಡವರ ಬಾಳಿನಲ್ಲಿ ಭಾಗ್ಯೋದಯವಾಗುವಂತಿದ್ದರೆ ನನ್ನಲ್ಲೇನೂ ಅಭ್ಯಂತರವಿಲ್ಲ. ಹಾಗಾದರೆ ಮತ್ತೆ ಕೆತ್ತಡ, ಮುಂದಿನ ವಾರವೇ ಮದುವೆ. ಒಂದು ನಿಮಿಷ, ಸಕ್ಕರೆ ತರುವೆ ತಾಳು. ಅತ್ತಿಗೆ, ಈ ಹೂವನ್ನು ನನ್ನ ಕೈಯಾರ ಮುಸುತ್ತೇನೆ. ಆಯ್ತಪ್ಪ, ನೀನು ನನ್ನ ಬಾಲ್ಯ ಮೈದನಲ್ಲ, ನನ್ನ ಮಗ ಇದ್ದ ಹಾಗೆ. ಹಾಗೆ ಮುಡಿಸು ಅಣ್ಣ, ನೀನು ಸಕ್ಕರೆ ತಂದು ಕೊಟ್ಟಾಗೆ ಆಯ್ತು. ಬನ್ನಿ, ಇದೇ ಸಂತೋಷಕ್ಕೆ ನಾನು ಇವ್ರಿಗೋಸ್ಕರ ಬಿಸಿ ಬಿಸಿಯಾಗಿ ಗಸಗಸೆ ಪಾಯಸ ಮಾಡಿಕೊಡ್ತೀನಿ.